ಸೊ ಇದು ಹಣಕಾಸು ಹಾಗೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ಅನ್ನ ಮಂಡಿಸುವಂತ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡು ಅವರಿಗೆ ತಮ್ಮ ಕಚೇರಿಯ ಕಡೆಗೆ ಬರ್ತಾ ಇರುವಂತಹ ಸಂದರ್ಭ ಎಲ್ಲವೂ ಒಂದು ಸಂಪ್ರದಾಯದ ರೀತಿಯಾಗಿಯೇ ನಡೆಯುತ್ತೆ ಈಗಲೂ ಕೂಡ ಭಾರತದಲ್ಲಿ. ಅದರಲ್ಲೂ ಕಳೆದ ಒಂದು 20 ವರ್ಷಗಳಿಂದ ಸ್ವಲ್ಪ ಸಂಪ್ರದಾಯ ಬದಲಾಗಿದೆ. ಹೌದು, ಬಜೆಟ್ ಮಂಡಿಸುವಂತಹ ಸಮಯ ಜೊತೆಗೆ ಈಗ ಕೆಲವು ವರ್ಷಗಳ ಹಿಂದೆ ಈಗ ಕಂಪ್ಲೀಟ್ ಆಗಿ ಹಿಂದೆ ತಂದಂತ ಲೆದರ್ ಬ್ಯಾಗ್ ನಲ್ಲಿ ಓದುವಂಥದ್ದೆಲ್ಲ ಅಲ್ಲ, ಕಂಪ್ಲೀಟ್ ಆಗಿ ಡಿಜಿಟಲೀಕರಣ ಆಗಿರುವಂಥದ್ದು. ಸುದೀರ್ಘವಾಗಿ ಬಜೆಟ್ ಓದಿರುವಂತಹ ಖ್ಯಾತಿ ಕೂಡ ನಮ್ಮ ನಿರ್ಮಲಾ ಸೀತಾರಾಮನ್ ಅವರದ್ದು. ಸುಮಾರು 2 ಗಂಟೆಗೂ ಅಧಿಕ ಕಾಲ ಅವ್ರ ಬಜೆಟ್ ಅನ್ನ ಹಿಂದೆ 2020ರಲ್ಲಿ ಓದಂಥದ್ದಾಗಿರ್ಬೋದು. ಈಗ ನಾವು ನೋಡೋದಾದ್ರೆ ಮತ್ತೊಂದು ಬಜೆಟ್ ನ ಮಂಡಿಸುವಂತ ನಿಟ್ಟಲ್ಲಿ, ಪೂರ್ಣ ಪ್ರಮಾಣದ ಬಜೆಟ್ ಅನ್ನ ಮಂಡಿಸುವಂತ ನಿಟ್ಟಲ್ಲಿ ಅವ್ರು ಸಿದ್ಧ ಆಗಿ ಬಂದಿರುವಂಥದ್ದು. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ, ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ಮುಡಿಗೆ ಮತ್ತೊಂದು ಗರಿ. ಅದೇನು ಅಂತಾನೆ, ಸತತವಾಗಿ 7ನೇ ಬಜೆಟ್ ಅನ್ನ ಮಂಡಿಸಿದಂತ ಸಾಧನೆಯನ್ನ ಮಾಡಿದಂತ ಏಕೈಕ ವಿತ್ತ ಸಚಿವ ಅಂದ್ರೆ ಬ್ಯಾಕ್ ಟು ಮೊರಾರ್ಜಿ ದೇಸಾಯಿ ನಿರಂತರವಾಗಿ ಅವರು ಮಂಡಿಸಿದ್ರು. ಈಗ ಅದನ್ನ ಸರಿಗಟ್ತಾ ಇದ್ದಾರೆ. ಸೊ ಅದು ಆದ್ರೆ ಈಗಲೂ ಕೂಡ ಹೆಚ್ಚಿನ ಬಜೆಟ್ ಗಳನ್ನು ಮಂಡಿಸಿರುವಂತ ಖ್ಯಾತಿ ಇದೆಯಲ್ಲ ಮೊರಾರ್ಜಿ ದೇಸಾಯಿ. ಒಂದೇನು ಅಂದ್ರೆ ಒಂದು ಹೊಸ ಸಂಪ್ರದಾಯ ಶುರುವಾಯಿತು ನಮ್ಮಲ್ಲಿ. ಅಂದ್ರೆ ಒಂದಷ್ಟು ಬದಲಾವಣೆ ಪರ್ವ ಶುರುವಾಯಿತು. ಏನ್ ಬ್ರಿಟಿಷರೇ ಮಂಡಿಸಿದ್ರು ಅನ್ನೋ ಟೈಮಲ್ಲಿ ಆ ಟೈಮಲ್ಲಿ ಯಾಕೆ ಮಂಡಿಸಬೇಕು, ಅವರು ಬ್ರೀಫ್ ಕೇಸ್ ತೋರಿಸ್ತಾರೆ ಅಂದ್ರೆ ಬಿಟ್ಟು ನಾವ್ಯಾಕೆ ಬ್ರೀಫ್ ಕೇಸ್ ತೋರಿಸ್ಬೇಕು, ಇವೆಲ್ಲ ಇತ್ತಲ್ಲ, ಇವನ್ನೆಲ್ಲರೂ ಕೂಡ ಬದಲಾಯಿಸ್ತಾ ಬಂದ್ರು. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ಎಲ್ರಿಗೂ ಗೊತ್ತಿದೆ ಏನು ಅಂದ್ರೆ ಈ ಬಜೆಟ್ ಮಂಡನೆಗೂ ಮೊದಲು ಆಗುವಂತ ಕಸರತ್ತುಗಳಿದಾವಲ್ಲ, ಅದು ಯಾವ ರೀತಿ ಆಗ್ತವೆ, ಏನು ಯಾವ ರೀತಿ ಅಧಿಕಾರಿಗಳನ್ನ ಗುಡ್ಡೆ ಹಾಕೊಂಡಿರ್ತಾರೆ, ಯಾರು ಅವರ ಮನೆಯವರು ಕರೆ ಮಾಡಬೇಕು ಅಂತಂದ್ರೂ ಕೂಡ ಯೋಚನೆ ಮಾಡಬೇಕು ಕೆಲವಷ್ಟು ದಿವಸಗಳ ಕಾಲ. ಅದಾದ್ಮೇಲೆ ಏನು ಅಂದ್ರೆ ಅದೆಲ್ಲ ಆದ್ಮೇಲೆ ಈ ಸಿಹಿ ಹಂಚೋದು ಕೂಡ ಇದೆ. ಸೊ ಇದೆಲ್ಲದೂ ಕೂಡ ಎಸ್